ಈ ಒಂದು ಜೊತೆ ಬನ್ನಿ. ಹಾಗೆ ಇವು ಯಾರವು ಏನು ಎತ್ತ ಎಲ್ಲ ಬರ್ರಿ ಅಣ್ಣ. ನಮಸ್ತೆ ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಬೈರೇಗೌಡ MS. ಯಾವ ಊರವ್ರು ತಾವು? ಸರ್ ನಾವು ಮಯಪ್ಪನಹಳ್ಳಿ ಬಸವರಾಳ ಹೋಬಳಿ ಮಂಡ್ಯ ತಾಲೂಕು. ಓಕೆ, ಎಷ್ಟು ಜೊತೆ ದನ ನಿಮ್ಮವು? ನಮ್ಮ ಒಂದು ಜೊತೆ. ಓಕೆ, ಇವು ನಮ್ಮ ಸ್ನೇಹಿತರು. ಅವರೆಲ್ಲ ಅಂದ್ಬಿಟ್ಟು ನೀವು ಸಾಥ್ ಕೊಡ್ತಾ ಇದ್ದೀರಾ. ಓಕೆ, ಈಗ ಈ ಪೆಂಡಲ್ನ ಇಷ್ಟು ದೊಡ್ಡದಾಗಿ ಹಾಕಿದ್ದೀರಾ, ಏನು ಕಾರಣ? ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರೋದಾ? ಯಾವ ಥರ ಫ್ರೆಂಡ್ಸ್ ಎಲ್ಲ ಸೇರಿ? ಖುಷಿಗೋಸ್ಕರ. ಈ ಪೆಂಡಲ್ ಒಂದು ಕಳೆ, ಜಾತ್ರೆಗೆ ಒಂದು ಮೆರುಗು ಆ ಥರ. ಯಾಕೆಂದರೆ ಇಷ್ಟು ಚಿಕ್ಕ ಜಾತ್ರೆಗೆ ಇಷ್ಟು ದೊಡ್ಡದಾಗಿ ಪಾಂಡವಪುರ ಚಪ್ರ ಹಾಕಿದಾಗ ಅಲ್ಲಲ್ಲ, ಈಗ ಉದ್ಘಾಟನೆ ಆಗಿ ನಡೀತಿರೋದು ಈಗ ಫಸ್ಟ್ ಸ್ಟಾರ್ಟಿಂಗು ಚಿಕ್ಕದಾಗಿದೆ. ಹನಿ ಸೇರಿದ್ರೇ ಹಳ್ಳ. ಇಂಪ್ರೂವ್ ಮಾಡೋಕ್ಕೋಸ್ಕರನೇ ಚಪ್ರ ಹಾಕಿರೋದು. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ನನಗೆ ಫಸ್ಟ್ ಅವ್ರು ವಿಡಿಯೋ ಮಾಡಿ ಕಳಿಸಿದಾಗ ಪಾಂಡವಪುರ ಚಪ್ರ ಹಾಕೋರ ಇಲ್ಲಿ ಎಂದೆ. ಅವ್ರು ಹಂಗೆ ಕೇಳಿದೆ ನಾನು, ನನಗೆ ಒಂಥರ ಶಾಕು. ನಮ್ಮ ಹತ್ರ ಜಾತ್ರೆ ಇದು, ನಮ್ಮೂರಿಗೆ 5 ಕಿಲೋಮೀಟರ್ ಆಗುತ್ತೆ. ನಾವು ಇದನ್ನ ಇಂಪ್ರೂವ್ ಮಾಡದೇ ಇದ್ರೆ ಆಗಲ್ಲ ಅಂದ್ಬಿಟ್ಟು ಆ ಉದ್ದೇಶಕ್ಕೋಸ್ಕರನೇ ಈ ಚಪ್ರ ಹಾಕಿರೋದು. ಓಕೆ ಅಣ್ಣ, ಈಗ ನೀವು ಹಿಡ್ಕೊಂಡ್ರೆ ಎತ್ತು ಎಷ್ಟು ಅಲ್ಲಿನ ಎತ್ತುಗಳು? ಸರ್, ಇವು ಅಲ್ಲಾಗಿಲ್ಲ, ಇನ್ನೂ ಅಲ್ಲಿ ಮಾಡಿಲ್ಲ. ಓಕೆ, ಈಗ ಇವು 120 ಕೂಟ ಮಾಡಿರೋದ ಅಥವಾ ಅವರು ಕೂಟದಲ್ಲಿ ಇರೋದನ್ನೇ ನಮ್ಮ ಸ್ನೇಹಿತರು ಅವರೇ ಜೊತೆನೇ ತೊಗೊಂಬಂದಿದ್ದಾರೆ? ಓಕೆ ಅಣ್ಣ, ಈ ತಂದು ಎಷ್ಟು ದಿನ ಆಗಿರ್ಬೋದು? ತಂದು ಒಂದು 5 ತಿಂಗಳಾಗಿದೆ. 5 ತಿಂಗಳು ಅಂದರೆ ಮೇಯಿಸಿದ್ದಾರೆ. ಏನಾದ್ರು ವ್ಯವಸಾಯ ಮಾಡಿದಾರ ಇವುಗಳಲ್ಲಿ? ಸರ್, ಅದು ನಮಗೂ ಗೊತ್ತಿಲ್ಲ. ಸ್ನೇಹಿತರು ನಾವು ತಗೊಂಡಿವಿ ಅಂದ್ರು, ಜಾತ್ರೆಗೋಸ್ಕರ ಹಾಕಬರ್ರಪ್ಪ ಅಂತ ಕೇಳ್ಕೊಂಡು ಹಾಕೊಂಡ್ಬಂದಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಈಗ 3ನೇ ವರ್ಷ ಜಾತ್ರೆ ನಡೆಸಿದ್ದೀರಾ, ಎಲ್ಲರೂ ಸೇರಿ ತುಂಬ ಒಂದು ಶ್ರಮ ಬಿದ್ದು ಪ್ರತಿಯೊಂದನ್ನು ಅನುಸರಿಸ್ಕೊಂಡು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದನ್ನು ಏನು ಅನ್ನಿಸ್ತು ನಿಮ್ಗಳಿಗೆ? ಸರ್, ಈ ಸಲ ಹೋದ ವರ್ಷಕ್ಕಿಂತ ಈ ವರ್ಷ ನಮಗೆ ಭಾಳ ತುಂಬ ಖುಷಿ ಆಯಿತು. ಯಾಕೆಂದರೆ ಈ ವರ್ಷ ಜಾತ್ರೆ ನಡೀತಾ ಇದೆ ಅಂದರೆ ಜನಸಾಗರವೇ ಜಾಸ್ತಿ ಆಗ್ಬಿಟ್ಟೈತೆ. ಹೌದು, ಮೆರವಣಿಗೆಗಳು ಇದು ಶುಕ್ರವಾರದಿಂದ ಪ್ರಾರಂಭ ಆಗಿದೆ, 17ರಿಂದ ಪ್ರಾರಂಭ ಆಗಿದೆ. 17ರಿಂದನೂ ಕಂಟಿನ್ಯೂಸ್ ಆಗಿ ವ್ಯಾಪಾರ ನಡೀತಾ ಇದೆ. ಜನಸಾಗರ ತುಂಬಿ ಜಾತ್ರೆಗೆ ಒಂದು ಮೆರುಗು ಬಂದೈತೆ ಆ ಥರ. ಹೌದು ಸರ್. ಓಕೆ, ಈಗ ಇವಕ್ಕೆ ಎಲ್ಲ ಏನು ತಿಂಡಿ ಕೊಡ್ತಾರೆ ಇವರು? ಸರ್, ಮಾಮೂಲಿ ಎಲ್ಲ ಚಕ್ಕೆ ಬುಸ, ರವೆ ಬುಸ, ಕಡಲೆ ಒಟ್ಟು ಅದ್ರ ಮೇಲೆ ಕೊಡ್ತಾರೆ ಆ ಥರ. ಅವರು ಡಿಪೆಂಡು. ಎತ್ತು ಮೇಯಿಸ್ಬೇಕು ಅನ್ನೋರು ಚೆನ್ನಾಗಿ ಹಾಲು, ಮೊಟ್ಟೆ, ಬೆಣ್ಣೆ ಪ್ರತಿಯೊಂದು ಕೊಡ್ತಾರೆ. ಅದನ್ನ ನಾವು ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಇದು ಮಾಡ್ತಾರೆ. ಓಕೆ, ಇವು ಯಾರು ಬಂದರೆ ಕೊಡ್ತಾರಾ? ಸರ್, ಅದು ಅವ್ರು ಕೇಳಬೇಕು. ಅಲ್ಲ, ಮೊಬೈಲ್ ನಂಬರ್ ಏನಾರು ಇದೆಯಾ? ಮೊಬೈಲ್ ನಂಬರು? ಓಕೆ, ನಿಮ್ಮದೇ ಹೇಳಿ. ಸರ್, 9113 9113 ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಅವರ ಆತ್ಮೀಯ ಸ್ನೇಹಿತರು. ಅವರು ಪಾಪ ಹೇಳಿದ ತಕ್ಷಣ ಜಾತ್ರೆಗೆ ಹಾಕೊಂಬಂದಿದ್ದಾರಂತೆ. ಇನ್ನೂ ಹಲ್ ಮಾಡಿಲ್ಲ. ಉದ್ದಪ್ಪನ್ನ ಎಲ್ಲದರಲ್ಲೂ ದನ ಚೆನ್ನಾಗಿದ್ದಾವೆ. ಹಾಗೆ ಸುಳಿಗಳು ಯಾವ್ದಾರು ಇದೆಯಾ ಅಂತ ಹಾಗೆ ನೋಡ್ತೀನಿ. 90% ಕಾಡು ಸುಳಿ, ಗುಂಡಿಗೆ ಸುಳಿ ನೋಡಿದ್ರೆ 90% ಎಲ್ಲ ಮುಗ್ದಂಗೆ. ಮಿಕ್ಕಿ ಸುಳಿ ಎಲ್ಲ ಸರ್ವೇ ಸಾಮಾನ್ಯ. ಈಗ ಯಾವುದೂ ಆ ಥರ ತಪ್ಪೊಂದು ಇರೋದಿಲ್ಲ, ಯಾವುದೇ ತಪ್ಪೊಂದು ಸುಳಿ ಇಲ್ಲ. ಹಾಗಾಗಿ ಯಾರಾದರೂ ಬೇಕು ಅನ್ನೋರು, ಇಂಟ್ರೆಸ್ಟೆಡ್ ಇರೋರು ಇವ್ರಿಗೆ ಕಾಲ್ ಮಾಡಿದ್ರೆ ಇವರು ಅವ್ರ ನಂಬರ್ನ ಕೊಡ್ತಾರೆ. ಹಾಗಾಗಿ ಅವ್ರ ಹತ್ರ ಮಾತಾಡಿ ನೀವು ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಬೇಕು ಅನಿಸಿದ್ರೆ ನೀವು ತೊಗೋಬೋದು. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು, ಈ ಜಾತ್ರೆಯಲ್ಲಿ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಮೆರುಗನ್ನು ತಂದಿರ್ತಕ್ಕಂಥ ಒಂದು ಜೊತೆ ಎತ್ತುಗಳು ಅಂತಂದರೆ ಇವು. ನಮಗೆ ಮನೆಗಳಲ್ಲಿ ಫ್ಯಾನ್ ಹಾಕ್ಕೊಳಕ್ಕಾಗಲ್ಲ ನೋಡಿ. ಇವಕ್ಕೆ ಎಷ್ಟು ಯೋಗ, ಫ್ಯಾನ್ ಹಾಕ್ಕೊಂಡು ಇಷ್ಟೊಂದು ಅರೇಂಜ್ಮೆಂಟಲ್ಲಿ ಎಷ್ಟು ಖುಷಿಯಾಗುತ್ತೆ ಅಂದರೆ ನಿಜ ಕಣ್ಣು ಸಾಲಲ್ಲ ನೋಡೋದಕ್ಕೆ. ಆ ಥರ ದೊಡ್ಡ ಮಟ್ಟದ ಒಂದು ಜೊತೆಯ ರಾಸುಗಳು. ತುಂಬ ಒಂದು ಖುಷಿಯಾಗುತ್ತೆ ನಮ್ಮ ರೈತರಿಗೆ. ಅಣ್ಣ, ಮೊದಲಿಗೆ ನಮಸ್ತೆ. ನಮಸ್ತೆ. ಇವು ನಿಮ್ಮವು? ಸರ್, ನಮ್ಮವು. ಇವು ನಿಮ್ಮವು. ಓಕೆ, ಏನು ಅಲ್ಲಿ ಮಾಡಿದ್ದಾವೆ? ಸರ್, 2 ಬಿದ್ದಿವೆ. ಈಗ 2 ಓಕೆ ಅಣ್ಣ, ಎಷ್ಟು ವರ್ಷದಿಂದ ಈ ದನಗಳ ಒಡನಾಟ ನಿಮಗೆ? ಸರ್, ನಾನು ಬುದ್ಧಿ ಕಂಡು ತವಿಂದನೂ ಒಡನಾಟ. ಯಾಕೆಂದರೆ ನಮ್ಮ ತಾತಿರು ಕಟ್ತಿದ್ರು, ನಮ್ಮ ತಂದೆಯರು ಕಟ್ತಾಯಿದ್ರು. ನನಗಿದ್ರ ಮೇಲೆ ಜಾಸ್ತಿ. ಓಕೆ ಅಣ್ಣ, ಇವಾಗ ಅಷ್ಟು ವರ್ಷದಿಂದ ನಿಮಗೆ ಈ ಒಡನಾಟ ಇದೆಯಲ್ಲ? ಹೌದು ಸರ್. ಸಾಕಪ್ಪ ಅಂತ ಯಾವತ್ತೂ ಅನಿಸ್ಲಿಲ್ವಾ ನಿಮಗೆ? ಸರ್, ಇದ್ರ ಬಗ್ಗೆ ಅದು ಕೇಳೋಕ್ಕೆ ಆಗಲ್ಲ. ಸಾಕು ಅನ್ನಿಸ್ಲಿಲ್ಲ, ಬೇಕು ಅನ್ನಿಸ್ತಿದೆ. ಯಾಕೆ ಆ ಥರ? ಅದು ಏನು ಅನ್ನೋದು ಗೊತ್ತಿಲ್ಲ. ಪ್ರೀತಿ ಜಾಸ್ತಿ ಇದ್ರ ಮೇಲೆ. ಹಾಂ, ಅದಕ್ಕೋಸ್ಕರ. ಓಕೆ
ಇವಾಗ ಅಂತ ಅನ್ನಿಸ್ತಿಲ್ಲ, ಇನ್ನೂ ಬೇಕು ಇನ್ನೂ ಒಂದು ತೊಗೊಳ್ಳೋಣ ಅಂತ. ತಗೊಳ್ಳೋಣ ಈ ದನಗಳ ಖುಷಿನೇ ಜಾಸ್ತಿ. ಈ ದನಗಳನ್ನು ನೀವು ಜೋಡಿ ಆಗಿರೋದನ್ನೇ ಪ್ರೆಸೆಂಟ್ ಹುಡುಕ್ತೀರಾ ಅಥವಾ ಒಂಟಿ ಹುಡುಕ? ಹೆಂಗ್ ಬೇಕಾದ್ರೂ ನಡೀತದೆ ಅದು. ನಾವು ಯಥೇಚ್ಛವಾಗಿ ಜೋಡಿ ಆಗಿರೋದನ್ನೇ ತಗೊಳ್ಳೋದು. ಯಥೇಚ್ಛವಾಗಿ ಜೋಡಿ ಆಗಿರೋದನ್ನೇ ತೊಗೊತೀರಾ. ಓಕೆ, ಇಷ್ಟು ದೊಡ್ಡ ಮಟ್ಟಿಗೆ ಇರೋದನ್ನ ಎಷ್ಟು ಅಂದಾಜು ಎಷ್ಟು ದೊಡ್ಡ ಬೆಲೆ ಹಾಕ್ತೀರಾ ಸರ್? ಇದು ಇವಾಗ ನಾನು ತಗೊಂಡಿರೋದು 14,10,000. 14,10,000 ಸರ್, ಒಳ್ಳೆ ಕಾರೇ ಬಂದ್ಬಿಡೋದಲ್ಲ ಸರ್? ಸರ್ ಅವ್ರಿಗೂ ಕೆಲವ್ರಿಗೆ ಕ್ರಾಚ್ ಕೇರ್ ಇದೆ, ನಮ್ಗೆ ಈ ಹುಚ್ಚು ಓರಿಗಳ ಹುಚ್ಚು ಇದೇ ನಮಗೆ ಕ್ರೇಜು ಆ ಥರ. ಅಲ್ಲ 14 ಲಕ್ಷ ದೊಡ್ಡ ಅಮೌಂಟ್ ಅಂತ ಅನ್ಸಿಲ್ವಾ ನಿಮಗೆ? ಸರ್ ದೊಡ್ಡ ಅಮೌಂಟು ಇದೇ ಫಸ್ಟ್ ಟೈಮ್ ದೊಡ್ಡ ಅಮೌಂಟ್ ಹಾಕಿರೋದು. ಹೋದ್ಸಲ ಹಾಕಿದ್ದು 6,20,000, ಅದಕ್ಕೂ ಮೊದಲು ಹಾಕಿದ್ದು 3,20,000. ಓ, ವರ್ಷ ವರ್ಷ ಆದಂಗೆಲ್ಲ ಜಾಸ್ತಿ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಓಕೆ, ಇವನ್ ತಂದು ಎಷ್ಟು ದಿನಗಳಾಗಿರ್ಬೋದು ನೀವು? ಸರ್ ಇದು ಜನವರಿ 5ನೇ ತಾರೀಕು ತಗೊಂಡಿದ್ದು. ಅಂದರೆ ಆಲ್ರೆಡಿ 3-4 ತಿಂಗಳು ನಿಮ್ಮ ಮನೇಲಿ ಇದ್ದಾವೆ. ಬಸವನಗುಡಿ ಜಾತ್ರೆ ಮಾಡ್ತೀವಿ, ಅದಕ್ಕೋಸ್ಕರನೇ ತಗೊಂಡಿದ್ದು. ಬಸವನಗುಡಿ ಜಾತ್ರೆ ಅಲ್ಲೂ ಜೋರಾಗೆ ಮಾಡಿದ್ದೀರಾ? ಜೋರಾಗೆ ಮಾಡ್ತೀವಿ ಸರ್. ಯಾವ್ಯಾವ ಜಾತ್ರೆಗಳನ್ನ ಮಾಡ್ತೀರಾ ಆಲ್ಮೋಸ್ಟ್ ಅಲ್ಲಿ ನೀವು ವರ್ಷ? ಫಸ್ಟ್ ಈಗ ಈ ವರ್ಷದ ಮೆರ್ಗಲ್ಲಿ ಬಸವನಗುಡಿ ಫಸ್ಟ್. ಓಕೆ, ಬಸವನಗುಡಿ ಫಸ್ಟ್ ಪ್ಲೇಸ್ ಆಯ್ತು 2 ಮತ್ತೆ ಸಾತ್ನೂರು ಬೆಟ್ಟ ಅಲ್ಲೂ ಫಸ್ಟ್ ಪ್ಲೇಸ್ 2, ಮತ್ತೆ ಬೇಬಿ ಅಲ್ಲೂ ಫಸ್ಟ್ ಪ್ಲೇಸ್ 2, ಅದು ಬಿಟ್ರೆ ಸಿಹಳ್ಳಿ ಅಲ್ಲೂ ಫಸ್ಟ್ ಪ್ಲೇಸ್ 2, ಮತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೋಗಿದೆ ಎಲ್ಲ ಕಡೆ ಫಸ್ಟ್ ಪ್ಲೇಸ್. ಫಸ್ಟ್ ಪ್ಲೇಸ್ 2 ಫಸ್ಟ್ ಪ್ಲೇಸ್ ಮಾಡಿದ್ದಾವೆ. ಓಕೆ, ಇವಾಗ ಈ ದನಗಳನ್ನು ನೀವು ತೊಗೊಂಡಾಗ ಇದೇ ಸೈಜ್ ಇರೋಲ್ಲ, ಇನ್ನೂ ಕಮ್ಮಿ ಇರುತ್ತೆ ಅಥವಾ ಬಣ್ಣ ಕಮ್ಮಿ ಇರುತ್ತೆ, ಹಿಂಗಿರುತ್ತೆ ಸರ್? ನಾವು ಸೈಜು ಬಣ್ಣ ಅದ್ರ ಮೇಲೆ ತೊಗೊಳಲ್ಲ, ಜಾತಿ ನೀತಿ ಬಣ್ಣ ಅದ್ರ ಮೇಲೆ ತೊಗೊಳ್ತೀವಿ ಆ ಥರ. ಓಕೆ, ಈಗ ಇದನ್ನೆಲ್ಲ ನೀವು ಸಾಕಾಟ ಮಾಡಬೇಕಾದ್ರೆ ಹಿಂಗೆ ಮೇಂಟೈನ್ ಮಾಡಬೇಕು, ಇದೇ ಥರ ಬಣ್ಣ ಇರಬೇಕು, ಹಿಂಗೆ ಬೆಳವಣಿಗೆ ಆಗಬೇಕು ಅಂತ ಫುಡ್ಡು ಯಾವ ಥರ ಕೊಡ್ತೀರಾ ಸರ್? ಅವರು ಫುಡ್ಡು ಅಂದರೆ ಅದು ನಮಗೆ ಕಾಲದಿಂದನೂ ಗೊತ್ತಾಗ್ಬಿಟ್ಟಿದೆ. ಹಂಗೆ ಈ ಥರ ಮಾಡಿದ್ರೆ ಈ ಥರ ಮೈ ಕಟ್ ಬರ್ತವೆ. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಕೆಲವರು ಮನೆ ಒಳಗಡೆ ಹೀಟ್ರ್ ಹಾಕಬೇಕು, ಬೆಚ್ಚಗಿರಬೇಕು, ಅದಕ್ಕೆ ಫೋಕಸ್ ಹಾಕಬೇಕು, ದಿನ ಬೆಳಗ್ಗೆ ಎದ್ರೆ ಹಾಲು ಕೊಡಬೇಕು. ಹಿಂದೆ ನಮ್ಮ ತಾತೀರ್ ಕಟ್ಟಿದಾಗ ಯಾವ ಹೀಟರು ಇರಲಿಲ್ಲ, ಏನೂ ಇರಲಿಲ್ಲ. ಆಯ್ತಾ, ಇವತ್ತೇನು ಪ್ರೆಸೆಂಟ್ ನಡೀತಿದೆ, ಈಗೆಲ್ಲ ಪಿಜ್ಜಾ ಬರ್ಗರ್ ತಿನ್ಕೊಂಡು ಸಿಟಿಯವ್ರು ಬೆಳೀತಾರೆ. ಆ ಥರ ಈಗ ಬೆಳವಣಿಗೆ ಆಯ್ತಾರ, ಈಗ ವಾತಾವರಣ ಹೆಂಗಿದೆ ಹೆಂಗೆ ಬೆಳೀತಾ ಇದೆ, ಆ ಥರ ಜನಗಳು ಹೆಂಗೆ ನಡೀತಾ ಇದ್ದಾರೆ, ಸೃಷ್ಟಿ ಹಂಗೆ ನಡೀತಾ ಇದೆ, ಆ ಥರ ನಡೀತಿದೆ. ಓಕೆ, ಈಗ ಮನೆಯಲ್ಲಿ ಒಂದೇ ಜೊತೆನಾ ನೀವು ಮಡಿಕೊಳ್ಳೋದು ಅಥವಾ ನಾವು ಒಂದೇ ಜೊತೆ? ಮತ್ತೆ ವ್ಯವಸಾಯ ಏನ್ರಲ್ಲಿ ಮಾಡ್ತೀರಾ? ವ್ಯವಸಾಯ ಈಗ ಇವುದ್ರಲ್ಲೂ ವ್ಯವಸಾಯ ಮಾಡ್ತೀವಿ ನಾವು. ಈಗ ಜಾತ್ರೆ ಕಳೀತು ಅಂದರೆ ಮತ್ತೆ ವ್ಯವಸಾಯ ಕಳೀತು. ಹಾಗಾದರೆ ಪ್ರೆಸೆಂಟ್ ಇವತ್ತು ವ್ಯವಸಾಯ ನೀವು ಆಲ್ರೆಡಿ ಮಾಡಿದಿರಿ ಅಂತ ಆಯಿತು ಸರ್? ಇಲ್ಲ, ಈ ಎತ್ತು ವ್ಯವಸಾಯ ಮಾಡಿಲ್ಲ, ಲೋಗನೇ ಇಟ್ಟಿಲ್ಲ ಇವಕ್ಕೆ. ಲೋಗನೇ ಇಟ್ಟಿಲ್ಲ ಇವಕ್ಕೆ. ಜಾತ್ರೆ ಮುಗಿದ ಮೇಲೆ ನಾವು ನೊಗ ಇಡ್ತೀವಿ ಆ ಥರ. ಅಂದರೆ ಈಗ ಈ ಜಾತ್ರೆ ಮುಗಿಸ್ಕೊಂಡು ನೀವು ಮನೆಗೆ ಹೋದರೆ ಡೈರೆಕ್ಟ್ ನೊಗ ಇಡ್ತೀರಾ? ಹೌದು ಸರ್. ಓಕೆ, ಯಾರಾದರೂ ಬಂದರೆ ಕೊಡ್ತೀರಾ? ಸರ್ ಬಂದರೆ ಕೊಡ್ತೀವಿ, ಅಂದರೆ ನಮಗೆ ನಮ್ಮ ರೇಂಜಿಗೆ ಬಂದರೆ ಕೊಡ್ತೀವಿ. ಯಾಕೆಂದರೆ ನಾವು ಸಾಕಾಟ ಮಾಡೀವಿ, ನಮಗೂ ಆಸೆ ಆ ಥರ. ಅಷ್ಟೇ ಕುಡಿ ಅನ್ನೋ ಲೆಕ್ಕಾಚಾರ ಇಲ್ಲ, ಫಸ್ಟ್ ಮುಂದೆ ಮನೆ ಬೆಳಗಬೇಕು ಅಷ್ಟೇ. ಈಗ ನಾವು ತಗೊಬಂದಿದ್ದೀವಿ, ಸಾಕಿದ್ದೀವಿ, ಈಗ ನಮಗೆ ಕೊಟ್ಟವರು ನಾವು ಇನ್ನೊಬ್ರು ಕೊಡಲೇಬೇಕು. ನಾವು ನಮಗೆ ಕೊಟ್ಟವ್ರೆ, ನಾವು ಇನ್ನೊಬ್ರು ಕೊಡಲೇಬೇಕು. ಬಸವಣ್ಣ ಒಂದೇ ಮನೆಯಲ್ಲಿ ಇದ್ದರೆ ಮೆರೆಯಲ್ಲ, ಒಂದು ಮನೆಗೆ ಹೋದ್ರೇ ಮೆರೆಯೋದು ಆ ಥರ. ಓಕೆ, ಇವಾಗ ಯಾರಾದರೂ ಬಂದರೆ ಕೊಡ್ತೀನಿ ಅಂತ ಹೇಳಿದ್ದೀರಾ. ನಿಮ್ಮ ಮೊಬೈಲ್ ನಂಬರು? ಸರ್ 9113934681. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಅವರ ಮೊಬೈಲ್ ನಂಬರು. ಯಾರಿಗಾದರೂ ಬೇಕು ಅನ್ಸಿದ್ರೆ ದೊಡ್ಡ ಬೆಲೆದನ ಒಂದು ದೊಡ್ಡ ಮಟ್ಟದಲ್ಲಿ ಇರಬೇಕು. ಒಂದು ನಾವು ಹೇಳ್ತೀವಿ ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ತಗೊಳ್ಳೋದು ದೊಡ್ಡದಲ್ಲ, ನಾವು ಎಲ್ಲೇ ಹೋದರೂ ಚಾಂಪಿಯನ್ ಆಗಬೇಕು ಅಂತ ಕೇಳ್ತೀವಲ್ಲ, ಆ ಲೆಕ್ಕಾಚಾರಕ್ಕೆ ಬೇಕು ಅಂದಾಗ ಇಂಥ ದನಗಳನ್ನು ನಾವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಎಲ್ಲೇ ಒಂದು ಜಾತ್ರೆ ಕಾಂಪಿಟೇಷನ್ ಮಾಡ್ತೀವಿ ಅಂದರೆ ನಾವು ಫಸ್ಟ್ ಪ್ಲೇಸ್ ಅನ್ನೋದನ್ನು ಬಿಟ್ಬಿಡ್ಬೇಕು, ನಾನು ಚಾಂಪಿಯನ್ ಮಾಡಬೇಕು ಅಂತ ಅನ್ನೋದು ನಮ್ಮ ಎದೆಲಿರಬೇಕು. ಆ ಲೆಕ್ಕಾಚಾರಕ್ಕೆ ಹೋದಾಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗ್ಬೋದು, ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ತಕ್ಕಂಥ ಚಪ್ರ ದನಕ್ಕಾಗ್ಬೋದು. ಪ್ರೆಸೆಂಟ್ ನಿಂತಿದೆ, ಅದೇ ಲೆಕ್ಕದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಂತ್ಕೋಬೇಕು ಅಂದಾಗ ಈ ಥರ ದನಗಳನ್ನು ನಾವು ಚಾಯ್ಸ್ ಮಾಡಬೇಕಾಗುತ್ತೆ. ಅದೆಷ್ಟು. ಓಕೆ ಅಣ್ಣ, ಈಗ ಇವಕ್ಕೆಲ್ಲ ತಿಂಡಿ ಕೊಡ್ತೀರಾ ನೀವು? ಬೆಣ್ಣೆ, ಹಾಲು, ಮೊಸರು ಎಲ್ಲ ಕೊಡ್ತೀರಾ? ಓಕೆ, ಈಗ ಬೆಣ್ಣೆ, ಹಾಲು, ಮೊಸರೆಲ್ಲ ಕೊಡ್ತೀರಲ್ಲ, ಖರ್ಚು ಅನ್ನೋದು ಜಾಸ್ತಿ ಬರಲ್ವಾ? ಸರ್ ಬರುತ್ತೆ. ಹೇಗೆ ಅನಿಸುತ್ತೆ ಅವಾಗ? ಸರ್ ಅವರು ಎತ್ತು ಸಾಕಾಟ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವಕ್ಕೆ ಅವಿಲ್ದೇನೆ ಮೇಂಟೆನೆನ್ಸ್ ಆಗಲ್ಲ. ಓಕೆ, ಹಾಲು ಬೆಣ್ಣೆ ಕೊಟ್ರೇನೆ ಮೇಂಟೆನೆನ್ಸು ಆ ಥರ.
ಅಲ್ಲ, ಯಾಕೆಂದರೆ ಖರ್ಚು ಅನ್ನೋದು ಜಾಸ್ತಿ ಬರುತ್ತಲ್ಲ, ಅವಾಗ ಏನು ಮಾಡ್ತೀರಾ, ಹೆಂಗೆ ಅನ್ಸುತ್ತೆ? ಈಗ ಬಸವಣ್ಣ ಮುಚ್ಚಿಬಿಟ್ರೆ ಯಾವುದೇ ಖರ್ಚು ಮಾಡಿದ್ರೆ ದನ ಸಾಕೋದು ಬಿಟ್ಬಿಡೋದು. ಹಂಗೆ ರೇಜ್ ಇರೋರು ಮುಚ್ಚಿರೋರು ದನ ಸಾಕಲೇಬೇಕು ಅನ್ನೋದು ಖರ್ಚು ಲೆಕ್ಕ ಹಾಕಕ್ಕೆ ಹೋಗಲ್ಲ. ಒಂದು ದಿನಕ್ಕೆ ಒಬ್ಬರು 500 ರೂಪಾಯಿ ಖರ್ಚು ಮಾಡ್ತಾರೆ, 100 ರೂಪಾಯಿ ಖರ್ಚು ಮಾಡ್ತಾರೆ. ಅವ್ರು ತಾಕತ್ತು ಹಂಗೆ. ಓಕೆ, ಹಾಗಾದರೆ ದನಗಳು ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗುತ್ತವೆ, ಕಮ್ಮಿ ಆಗಲ್ಲ? ಕಮ್ಮಿ ಆಗಲ್ಲ ಸರ್. ಇವು 2 ಪೈಕಿ ಈಗ 2 ಬಿದ್ದಿವೆ. ಈಗ ಆಲ್ಮೋಸ್ಟ್ ಇವಕ್ಕೆ 2ರಿಂದ 2.5 ವರ್ಷ ಆಗಿದೆ ಸರ್. ಇನ್ನೂ ಕಡೆ ಆಯಿತು. ನೆಕ್ಸ್ಟ್ ಇದೇ ಜಾತ್ರೆಗೆ 4 ನಿಂತ್ಕೋತಾವೆ. ಹಾಗೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೈಟು ಆಗಲಿ ಒಂದಿದ್ದಾಗಲಿ ಎತ್ತು ಸಾಕಾಣಿಕೆ ಮೇಲೆ ಇರಬೇಕೇ ಹೊರತು ಈಗ ನಾವು ಕೊಡ್ತೀವಿ ಇನ್ನೊಬ್ರು ತೊಗೊಂಡೋಗಿ ಎತ್ತು ಕೆಡ್ಸಿದ್ರೆ ಅವ್ರ ದುಡ್ಡು ಬೆಳೆಯಲ್ಲ. ಆ ಥರ ನಾವು ಹೆಂಗೆ ಬೆಳೆಸಿರ್ತೀವಿ ಅದಕ್ಕಿಂತ ಚೆನ್ನಾಗಿ ಬೆಳೆಸೋಕೆ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಬೆಳೆಯೋಕ್ಕೆ ಹೋಗಲ್ಲ. ಆ ಥರ. ಹೌದು ಸರ್. ಓಕೆ ಅಣ್ಣ, ನಾವೇನಾರು ಕೇಳಿದ್ರೆ ಇಲ್ಲ ನಾವು ಬೇಜಾರಿತ್ತಾ? ಸರ್ ಅದೇನು ಬೇಜಾರಿಲ್ಲ ಸರ್, ಎಲ್ಲ ಒಳ್ಳೇದನ್ನೇ ಕೇಳಿದ್ರಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇವತ್ತಿನ ಯುವಕರು ತುಂಬಾ ಪ್ರಾಬ್ಲಮ್ ಮಾಡ್ಕೊತಿದ್ದಾರೆ. ದೊಡ್ಡ ಬೆಲೆ ಕೊಡೋದು, ತೊಗೊಂಬರೋದು, ಯಾವುದೇ ಗಾಳಿ ಗಂಧ ಗೊತ್ತಿರಲ್ಲ, ಯಾರ್ದೋ ಪೆಂಡಲ್ಗೆ ಹೋಗಿ ತೊಗೊಬಂದು ಲಾಸ್ ಮಾಡ್ಕೊಂಡಿದ್ದಾರೆ. ಬೆಲೆ ಹಾಕಿದ ತಕ್ಕನಾಗೆ ಪದಾರ್ಥ ಇರಬೇಕು. ಹೌದು, ದುಡ್ಡನ್ನೇ ಅಂದ್ಬಿಟ್ಟು ಹೋಗಿ ಸುರಿದು ಬಿಡೋದಲ್ಲ. ಅದು ಏನು ಬರುತ್ತೆ ಭಾರ, ಆ ಭಾರಕ್ಕೆ ದುಡ್ಡು ಹಾಕ್ಬಿಟ್ಟೆ ದನ ತೊಗೋಬೇಕು. ಕೆಲವ್ರು ಏನು ಮಾಡ್ತಾರೆ, ದುಡ್ಡು ಇರ್ತದೆ, ಯಾರೋ ತಗೊಡ್ತಾರೆ, ಹೋಗಿ ದುಡ್ಡು ಹಾಕ್ಬಿಡ್ತಾರೆ. ಮತ್ತೆ ಅದು ದುಡ್ಡು ಗಂಟೋಯ್ತು, ಅದೋಯ್ತು ಇದೋಯ್ತು ಅಂತ ಇವರು ಆ ವಿಚಾರನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಎತ್ತು ಬೆಳೆಸೋದನ್ನು ಬಿಟ್ಬಿಡ್ತಾರೆ, ಮತ್ತು ಎತ್ತು ಕಟ್ಟೋದನ್ನು ಬಿಟ್ಬಿಡ್ತಾರೆ. ಯಾವ ವ್ಯಕ್ತಿನೇ ಆದರೂ ಸರ್, ಚಿಕ್ಕ ದುಡ್ಡಲ್ಲಿ ದೊಡ್ಡ ದುಡ್ಡಲ್ಲಿ ಎತ್ತು ಜಾತಿ ನೀತಿ ನೋಡಿ ಎತ್ತು ತೆಗಿಬೇಕು ಸರ್. ಆ ಥರ ನಾನು ಕೇಳ್ಕೊಳ್ಳೋದು ಅಷ್ಟೇ. ದುಡ್ಡದೇನ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ತಗೊಬಿಡೋದಲ್ಲ. ಬಸವಣ್ಣ ಏನು ಬರ್ತಾನೆ ಅದು ಒರೆಸಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ. ಆ ಥರ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಮುಂದಿನ ದಿನಗಳಲ್ಲಿ ಈ ಜೋಡಿ ನಂದಿ ಬಸವೇಶ್ವರನ ಜಾತ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ಸರ್, ನಮ್ಮ ಬಸವನಗುಡಿ ಜಾತ್ರೆ ಆಲ್ಮೋಸ್ಟ್ ಅದು ಚಿನ್ನ ಕೊಡ್ತಿದ್ದ ಹಿಂದಿನ ಜಾತ್ರೆ. ಅದು ನಮ್ಮ ಕರ್ನಾಟಕದಲ್ಲಿ ಬಸವನಗುಡಿ ಅಂದರೆ ಫೇಮಸ್ ಆಗಿರೋ ಜಾತ್ರೆ. ಕಮಿಟಿಯನ್ನು ತಿಳಿಸ್ಬಿಟ್ಟಿದ್ದಾರೆ. ನಮ್ಮ ಶಾಸಕರು ಮದ್ದೂರು ತಾಲೂಕಲ್ಲಿ ನಡೆಯೋದು ಜಾತ್ರೆ. ಅದೊಂದು ಜಾತ್ರೆನ ಯಶಸ್ವಿಯಾಗಿ ಮುಂದಿನ ವರ್ಷಕ್ಕೆ ಕಮಿಟಿಯನ್ನು ತಿಳಿಸಿ ನಮಗೆ ರೈತರಿಗೆ ಎತ್ತು ಕಟ್ಟೋಕ್ಕೆ ಒಂದು ಸಹಕಾರ ಕೊಡಬೇಕು ಅನ್ನೋದನ್ನು ಕೇಳ್ಬೋದಾಗಿತ್ತು. ಅಲ್ಲ, ಮುಂದಿನ ದಿನಗಳಲ್ಲಿ ಅದಾದರೆ ಇನ್ನೂ ಒಳ್ಳೆಯದು, ತುಂಬ ಒಂದು ಖುಷಿಯಾಗುತ್ತೆ. ಬಟ್ ಈ ಜಾತ್ರೆನ ಒಂದು ಜಾತ್ರೆನೇ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಅಕ್ಕಪಕ್ಕ ಗ್ರಾಮಸ್ಥರು ಸೇರಿ ಇಷ್ಟು ಶ್ರಮ ತಗೊಂಡಿದ್ದಲ್ಲ, ನಿಜಕ್ಕೂ ಗ್ರೇಟು, ತುಂಬ ಖುಷಿ ಆಗುತ್ತೆ. ನಮ್ಮ ಉಪ್ಪರನಹಳ್ಳಿ ಕುಮಾರಣ್ಣ ಅಂದ್ಬಿಟ್ಟು ಓಕೆ, ಇದಕ್ಕೆ ಶ್ರಮ ಪಟ್ಟಿರೋದು ಯಥೇಚ್ಛವಾಗಿ ಅವರೇನೆ. ಹಗಲು ರಾತ್ರಿ ಅಂತಲೇ ಶ್ರಮ ಪಟ್ಟಿದ್ದಾರೆ ಸರ್. 3 ತಿಂಗಳಿಂದ ಸತತವಾಗಿ ಆಲ್ಮೋಸ್ಟು ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಸ್ಟಾರ್ಟ್ ಆಗುತ್ತವೆಂತೂ ಈ ಜಾತ್ರೆ ನಡೆಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಗಲು ರಾತ್ರಿ ದುಡ್ದು ಈ ವರ್ಷ ಈ ಮಟ್ಟದ ಜಾತ್ರೆ ಮಾಡಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ ಹಾಗಾದರೆ. ಹೌದು ಸರ್. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ನೀವೇನು 15